ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಈಸ್ ವೆರಿ ಸ್ಪೆಷಲ್. ಯಾಕಪ್ಪ ಅಂತ ಹೇಳಿದ್ರೆ ಟುಡೇ ಈಸ್ ಮೈ ಡ್ಯಾಡ್ಸ್ ರಿಟೈರ್ಮೆಂಟ್ ಡೇ. ಸೊ ವಿ ಆರ್ ಗೋಯಿಂಗ್ ಟು ಹಿಸ್ ವರ್ಕ್ ಪ್ಲೇಸ್. ಆ ವರ್ಕ್ ಪ್ಲೇಸ್ ಯಾವುದಪ್ಪ ಅಂತ ಹೇಳಿದ್ರೆ NMDC ಐರನ್ ಓರ್ ಮೈನ್ಸ್. ಸೊ ಅದನ್ನು ರಿಟೈರ್ಮೆಂಟ್ ಡೇ ಆಗಿರೋದ್ರಿಂದ ಫ್ಯಾಮಿಲಿನ ಮೈನ್ಸಿಗೆ ಅಲೋ ಮಾಡ್ತಾರೆ. ಸೊ ಮೈನ್ಸಿಗೆ ಹೋಗ್ತಾ ಇದ್ದೀನಿ ಇವಾಗ. ಸೊ ವಾಟ್ ಆಲ್ ಆರ್ ದ ಡಿಪಾರ್ಟ್ಮೆಂಟ್ಸಲ್ಲಿ ಏನೇನು ಡಿಪಾರ್ಟ್ಮೆಂಟ್ ಇದೆ, ಯಾವುದೇ ಥರ ಇರುತ್ತೆ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಮೂವಿಗಳೆಲ್ಲ ತೋರಿಸಿರ್ತಾರೆ ಮೈನ್ಸ್ ಹಿಂಗಿರುತ್ತೆ ಹಾಗಿರುತ್ತೆ ಅಂತ. ಸೊ ಅದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಅನ್ನೋದು ರಿಯಾಲಿಟಿ ಚೆಕ್ ಆಗುತ್ತೆ ನಿಮ್ಗೆ ಅನ್ಸುತ್ತೆ. ಸೊ ಲೆಟ್ಸ್ ರೋಲ್. ಇವಾಗ ಹೋಗಿ ಅಲ್ಲಿಗೆ ನೆಕ್ಸ್ಟ್ ಶಾರ್ಟ್ ವಿಲ್ ಬಿ ದ ಮೈನ್ಸ್. ದ NMDC ಹಿಲ್ ಟಾಪ್ ಅಂತ ನಾವು ಕರಿತೀವಿ ಇಲ್ಲಿ ಲೋಕಲಲ್ಲಿ. ಹಿಲ್ ಟಾಪಿಗೆ ಹೋಗ್ತಾ ಇದ್ದೀವಿ, ಅಂದರೆ ಗುಡ್ಡದ ತುದಿ ಅಂತ ಕನ್ನಡದಲ್ಲಿ ಲಿಟ್ರಲ್ ಕನ್ವರ್ಷನ್ ಆದರೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಅಲ್ಲಿ ಏನೇ ಇದೆ ಅಂತ. ಸೊ ವೆರಿ ಸೀನಿಕ್ ಪ್ಲೇಸ್. ಫಸ್ಟ್ ಮೀ ಫುಲ್ ಲೆಂತ್ ಆಫ್ ವಿಡಿಯೋ ನೋಡಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಒಂದು ಐಡಿಯಾ ಬರುತ್ತೆ ಹೇಗಿರುತ್ತೆ ಹೇಗಿರಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಓಕೆ, ಸೊ ಅದೆಲ್ಲ ಪ್ರಾಸೆಸ್ ಎಲ್ಲ ಹೇಗಿರುತ್ತೆ ಅಂತ ನೋಡ್ಬೋದು ನೀವು. ಓಕೆ, ಲೆಟ್ಸ್ ರೋಲ್ ದ. ಸೊ ಹಿಯರ್ ನಮ್ಮ ಜರ್ನಿ ಬಿಗಿನ್ ಆಗಿದೆ. ಎಲ್ಲ ಏನು ಕಾಣಿಸ್ತಾ ಇದೆ ಇದೆಲ್ಲ ಕಂಪನಿ ಕ್ವಾರ್ಟರ್ಸ್ ಅಂತ ಹೇಳ್ತೀವಿ. ಕಂಪ್ನಿ ಕ್ವಾರ್ಟರ್ಸ್ ಅಂದರೆ ಕಂಪನಿಯ ಒಂದು ಮನೆಗಳು. ಇಲ್ಲೆಲ್ಲ ಎಂಪ್ಲಾಯೀಸ್ ಮತ್ತು ಅವರ ಫ್ಯಾಮಿಲಿ ಮಾತ್ರ ಇರ್ತಾರೆ ಈ ಟೌನ್ಶಿಪ್ಪಲ್ಲಿ. ಸೊ ಈ ಪ್ರಾಜೆಕ್ಟ್ ಏನಂತಾರೆ, ಪ್ರಾಜೆಕ್ಟದೊಂದು ಟೌನ್ಶಿಪ್ ಇದು ದೋಣಿಮಲೈ ಟೌನ್ಶಿಪ್ ಅಂತ. ಸೊ ಹೀಗೆ ಇವಾಗ ಸ್ವಲ್ಪ ಹೊತ್ತರಲ್ಲಿ ಚೆಕ್ ಪೋಸ್ಟ್ ಹತ್ರ ರೀಚ್ ಆಗ್ತೀವಿ. ಸೊ ಚೆಕ್ ಪೋಸ್ಟು ಹಿಲ್ ಟಾಪ್ ಮೈನ್ಸಿಗೆ ಹೋಗಲಿಕ್ಕೆ ಒಂದು ದಾರಿ ಅದು. ಸೊ ವಿಲ್ ಗೋ ದೇರ್ ನೌ. ಲೆಟ್ಸ್ ಚೆಕ್ ಔಟ್. ಸೊ ಹಿಯರ್ ವಿ ಆರ್. ಇಲ್ಲಿ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ ಇವಾಗ. ಸೊ ಇಲ್ಲಿ ನಾವು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ಪರ್ಮಿಷನ್ ತೊಗೊಂಡಿದ್ದೀವಿ ಆಫೀಸ್, ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಕಡೆಯಿಂದ. ಇದೇ ನಮ್ಮ ಫ್ಯಾಮಿಲಿ, ಇದೇ ನಮ್ಮ ಪಪ್ಪ, ನಮ್ಮ ಫ್ಯಾಮಿಲಿ ಎಲ್ಲ ಕೂತಿದ್ದೀವಿ ಕಾಯ್ಕೊಟ್ಟ. ಅಲ್ಲಿ ಡೆಪಾಸಿಟ್ ಮಾಡಿದ್ದೀವಿ ಪರ್ಮಿಷನ್ ಲೆಟರ್ನ ಸೆಕ್ಯೂರಿಟಿ ಬಾಕ್ಸ್ ಹತ್ರ. ಇವಾಗ ಕಾಯ್ತಾ ಇದ್ದೀವಿ. ಸೊ ಇಲ್ಲಿ ಕಾಣಿಸ್ತಾ ಇರೋ ಬಿಲ್ಡಿಂಗು ಎಂಪ್ಲಾಯಿ ಟ್ರೈನಿಂಗ್ ಸೆಂಟರ್ ಅಂತ. ಜಸ್ಟ್ ಪಾಸ್ ಆದ್ವಿ ಅದನ್ನು. ಇಲ್ಲಿ ಒಕೇಶ್ನಲ್ ಟ್ರೈನಿಂಗ್ ಸೆಂಟರ್ ರಿಗಾರ್ಡಿಂಗ್ ಪ್ರೊಫೆಷನ್, ಮೈನಿಂಗ್ ಪ್ರೊಫೆಷನ್ ಬಗ್ಗೆ ಕೊಡ್ತಾರೆ ಎಂಪ್ಲಾಯೀಸಿಗೆ. ಸೊ ಹಿಯರ್ ಸ್ಟಾರ್ಟ್ಸ್ ದ ಎಕ್ಸೈಟಿಂಗ್ ಪಾರ್ಟ್ ಆಫ್ ದ ಜರ್ನಿ. ಏನಪ್ಪ ಅಂತ ಹೇಳಿದ್ರೆ ಇವಾಗ ಮೈನ್ಸ್ದು ನೀವು ನೋಡ್ಬೋದು ಕನ್ವೇಯರ್ ಬೆಲ್ಟ್ ಹೋಗೋ ಅಂತ ಇದು ಎನ್ಕ್ಲೋಸಿಂಗ್. ಸೊ ಇಲ್ಲಿಂದ ಶುರುವಾಗಿದೆ. ಜಸ್ಟ್ ಲೈಕ್ ಎನಿ ಅದರ್, ನೀವು ಚಾರ್ಮಾಡಿ ಘಾಟಿಗೋ ಶಿರಾಡಿ ಘಾಟಿಗೋ ಹೇಗೆ ಘಾಟ್ ಹತ್ತುತ್ತೀರಲ್ಲ ಅದೇ ಥರ ಇಲ್ಲಿ ಕೂಡ ಹೇರ್ ಪಿನ್ ಬೆಂಡ್ ಕರ್ವ್ಸ್ ಇದೆ. ಅವನು 1 by 1 ಇವಾಗ ಹತ್ತುತ್ತಾ ಹೋಗ್ತೇವೆ. ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ನು ನಡೀತಾ ಇದೆ ಮಧ್ಯ. ಸೊ ಜಸ್ಟ್ ಲೈಕ್ ಎನಿ ಘಾಟಲ್ಲಿ ಲ್ಯಾಂಡ್ ಸ್ಲೈಡ್ ಅದೆಲ್ಲ ಏನು ಆಗುತ್ತೆ ಅದೇ ಥರ ಇಲ್ಲೂ ಆಗ್ತಾ ಇರುತ್ತೆ ಅವಾಗವಾಗ. ಸೊ ಡೆನ್ಸ್ ಫಾರೆಸ್ಟ್. ಸೊ NMDC ಕಂಪ್ನಿಯ ಮೂಲ ಮಂತ್ರ ಅಂತ ಹೇಳಿದ್ರೆ ಯಾವಾಗಲೂ ಸೇಫ್ಟಿ ಫಸ್ಟ್ ಅನ್ನೋದು. ಸೊ ಇಟ್ ಕೇರ್ಸ್ ಫಾರ್ ಎಂಪ್ಲಾಯೀಸ್ ಲೈಕ್ ಎನಿಥಿಂಗ್. ಇವಾಗ ಜಸ್ಟ್ ಪಾಸಾಗಿದ್ದು ಪ್ಲಾಂಟ್ ಹೆಸರು ಕ್ರಷಿಂಗ್ ಪ್ಲಾಂಟ್ ಅಂತ. ಸೊ ಇಲ್ಲಿ ಕಾಣ್ತಾ ಇರೋದೇ ಫೀಲ್ಡ್. ಸೊ ಇಲ್ಲಿದೆ ಮೈನಿಂಗ್ ಏರಿಯಾ, ದ ಪ್ರೈಮ್ ಮೈನಿಂಗ್ ಏರಿಯಾ. ಸೊ ಇದು ಮತ್ತೆ ಕವರ್ ಮಾಡ್ತೀನಿ ಆಮೇಲೆ. ಜಸ್ಟ್ ಇವಾಗ ಪಾಸ್ ಆಗ್ತಾ ಇದ್ದೀವಿ ಅಷ್ಟೇ. ಸೊ ಮೇನ್ ವರ್ಕ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತ ಹೇಳಿದ್ರೆ ದೋಣಿಮಲೈ ಐರನ್ ಓರ್ ಮೈನ್ಸದು ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1977. ಸೊ ಒಂದು ದೊಡ್ಡ ಲೆಗಸಿನೇ ಇದೆ ಈ ಮೈನ್ಸಿಗೆ, ಒಂದು ಹಿಸ್ಟ್ರಿನೇ ಇದೆ ಅಂತ ಹೇಳ್ಬೋದು. ಸೊ ಹಿಯರ್ ವಿ ಆರ್. ಇವಾಗ ಕ್ರಾಲರ್ ಶಾಪಿಗೆ ಬಂದು ಇಳಿದಿದ್ದೇವೆ. ಇದೇ ನಮ್ಮ ಪಪ್ಪನ ವರ್ಕ್ ಪ್ಲೇಸ್. ಸೊ ಬೇಸಿಕಲಿ ದಿಸ್ ಈಸ್ ಲೈಕ್ ಅ ಸರ್ವಿಸ್ ಸ್ಟೇಷನ್. ಇಲ್ಲಿ ಕ್ರಾಲರ್ ಶಾಪ್ ಏನಕ್ಕಪ್ಪ ಅಂತಾರೆ ಅಂತ ಹೇಳಿದ್ರೆ ಎನಿಥಿಂಗ್ ವಿಚ್ ಕ್ರಾಲ್ಸ್ ಇಂಗ್ಲೀಷಲ್ಲಿ, ಅಥವಾ ಇನ್ನು ಕನ್ನಡದಲ್ಲಿ ಮೈನ್ಸಲ್ಲಿ ಮಷೀನ್ರಿ ಯಾವ್ಯಾವ ಹಿಂಗೆ ತೆವಳ್ತವಂತಾರಲ್ಲ, ಸೊ ಅದನ್ನೆಲ್ಲ ಇಲ್ಲಿ ಸರ್ವಿಸ್ ಅಥವಾ ಓವರ್ಹಾಲ್ ಅಥವಾ ಮೇಂಟೆನೆನ್ಸ್ ಅಂತಲೂ ಕರಿಬೋದು. ಅದನ್ನು ಇಲ್ಲಿ ಮಾಡಲಾಗುತ್ತೆ. ಸೊ ಈ ಬೃಹದಾಕಾರದ ಮಷೀನ್ ಇಲ್ಲೇನು ಮುಂದೆ ನಿಂತಿದೆ ನನ್ನ ಕ್ಯಾಮ್ರಾ ಮುಂದೆ,
ದಿಸ್ ಈಸ್ ನಥಿಂಗ್ ಬಟ್ ಡಂಪರ್ ಅಂತ ಕರಿತೀವಿ ಇದನ್ನು. ಇಟ್ಸ್ ಮೇಡ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಬೈ ಅವರ್ ಓನ್ ಇಂಡಿಯನ್ ಕಂಪನಿ BEML, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಇದ್ರ ಕೆಪಾಸಿಟಿ ಬಂದ್ಬಿಟ್ಟು 80 ಟನ್ ಇರುತ್ತೆ, 80 ಟನ್. ಸೊ ಇದೆಲ್ಲ ಶವೆಲ್ ಬಕೆಟ್ಗಳಿವು, ಲೋಡಿಂಗ್ ಅನ್ಲೋಡಿಂಗ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸೊ ಶವೆಲ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಮುಂದೆ ಇವಾಗ ಜಸ್ಟ್ ನಾವು ಹೋದಂಗೆಲ್ಲ ತೋರಿಸ್ತೇನೆ ನಿಮಗೆ ಶವೆಲ್ ಅಂದರೆ ಏನಂತ. ಸೊ ದಿಸ್ ಈಸ್ ದ ಓವರ್ ಆಲ್ ಲುಕ್ ಆನ್ ಫೀಲ್ ಆಫ್ ದ ಕ್ರಾಲರ್ ಶಾಪ್ ಇಟ್ ಸೆಲ್ಫ್. ಸೊ ಈಗ ಕಣ್ಮುಂದೆ ನಿಮಗೆ ಏನು ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ, ದಿಸ್ ಈಸ್ ಏನಂತಾರೆ ಡಂಪರಿನ ಟಯರ್ಗಳಿವು. ಸೊ ಒಂದು ಟಯರ್ ಕಾಸ್ಟ್ ನಿಮಗೆ ಕೇಳಿದ್ರೆ ಇದಾಗುತ್ತೆ, ಆಶ್ಚರ್ಯ ಆಗುತ್ತೆ. 12 ಲಕ್ಷ ಈ ಮುಂದೆ ಮಷಿನ್ ಏನಿದೆಯಲ್ಲ ಅದರ ಟಯರ್, ಇದು ಹೊಸ ಟಯರ್ ತರಿಸಿದ್ದಾರೆ ಚೇಂಜ್ ಮಾಡಲಿಕ್ಕೆ. ಒಂದು ಟಯರ್ ಬಂದುಬಿಟ್ಟು 12 ಲಕ್ಷ ಕಾಸ್ಟ್ ಆಗುತ್ತೆ. ಸೊ ಇಟ್ ಸೆಲ್ಫ್ ಈಸ್ ಅ ಮಾರ್ವಲ್ ಅಂತಲೇ ಹೇಳ್ಬೋದು. ಸೊ ಪ್ಲಾಂಟಲ್ಲಿ ರಿಟೈರ್ಮೆಂಟ್ ಫಂಕ್ಷನ್ ಎಲ್ಲ ಈಗ ಮುಗೀತು, ಜಸ್ಟ್ ಊಟ ಮಾಡಿ ಹೊರಟಿದ್ದೀವಿ. ಸ್ವಲ್ಪ ಮೈನ್ಸ್ ಎಲ್ಲ ನೋಡಿಕೊಂಡು ಆನಂತರ ಮನೆ ಕಡೆ ಹೋಗ್ತೀವಿ. ಸೊ ಇವಾಗ ತೋರಿಸ್ತೇನೆ ನಿಮಗೆ ಏನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಹೇಗಿರುತ್ತೆ ಅಂತ. ಸೊ ಎಲ್ಲಿ ನೋಡಿದ್ರು ಕೆಂಪು ಮಣ್ಣು, ಕೆಂಪು ಬಣ್ಣ ಕಾಣಿಸ್ತಾ ಇರುತ್ತೆ ನಿಮಗೆ, ಗಾಡಿಗಳ ಮೇಲೆ ಆಗಲಿ ಮನುಷ್ಯರ ಮೇಲೆ ಆಗಲಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಇದು ಕಬ್ಬಿಣದ ಅದಿರು ಏನಿದೆ ಇದೆಲ್ಲ ಕೆಂಪು ಬಣ್ಣದಲ್ಲೇ ಇರುತ್ತೆ. ಸೊ ಹಾಗಾಗಿ ನೀವು ಬಳ್ಳಾರಿ ಸುತ್ತಮುತ್ತಲು ಎಲ್ಲಿ ಬಂದರೂ ಕೂಡ ಇದೇ ಥರ ಕೆಂಪು ಬಣ್ಣ ನಿಮಗೆ ಕಾಣಿಸುತ್ತೆ. ರೋಡ್ ಸೈಡಿನ ಗಿಡಗಳಾಗಲಿ ಇದಾಗಲಿ ಏನೇ ಒಂದು ತೊಗೊಂಡ್ರು ಎಲ್ಲ ಕೆಂಪುಗಾಗಿರುತ್ತೆ. ಸೊ ಈಗ ಏನು ಕಾಣಿಸ್ತಾ ಇದೆ ಇದು ಶವೆಲ್ ಅಂತ ಹೇಳ್ತಾರೆ ಇದನ್ನು, ಅಥವಾ ಹಿಂಗೆ ನಿಮ್ಗೆ ಅರ್ಥ ಆಗೋ ಥರ ಹೇಳೋದಾದರೆ ದೊಡ್ಡ JCB ಅಂತ ಅನ್ಕೋಬೋದು. ಸೊ ಕ್ರಷಿಂಗ್ ಪ್ಲ್ಯಾಂಟಿಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಕಬ್ಬಿಣದ ಅದ್ರ ಏನು ಮೈನ್ ಮಾಡ್ತಾರೆ ಅದನ್ನೆಲ್ಲ ತಗೊಂಡು ಇಲ್ಲಿ ಪುಡಿ ಮಾಡಿ ಆಮೇಲೆ ನಂತರ ಬೇರೆ ಪ್ರೊಸೆಸ್ಸಿಗೆ ಕಳಿಸ್ತಾರೆ. ಆ ದೊಡ್ಡ ಮನೆ ಥರ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ಎಲ್ಲ ದೊಡ್ಡ ಕಬ್ಬಿಣದ ಬಂಡೆಗಳನ್ನ ಪುಡಿ ಮಾಡೋ ಅಂತ ಇನ್ನೊಂದು ಕಬ್ಬಿಣದ್ದು ಮಷೀನ್ ಇದೆ ಅದರಲ್ಲಿ. ಸೊ ನೋಡೋಣ ಹತ್ರ ಹೋಗ್ಬಿಟ್ಟು ಹೇಗೆ ಕಾಣಿಸುತ್ತೆ ಆ ಮಷೀನು, ಆ ದೊಡ್ಡ ಬಂಡೆನೇ ಹೊಡೆಯೋ ಅಂಥ ಬಂಡೆ ಎಲ್ಲಿದೆ ಅಂತ, ಹೇಗೆ ಕಾಣಿಸುತ್ತೆ ಅಂತ ಲೆಟ್ಸ್ ಸಿ. ಸೊ ಇದೇ ಕಂಟ್ರೋಲ್ ರೂಮ್ ಕ್ರಷಿಂಗ್ ಪ್ಲ್ಯಾಂಟ್ ಇದು. ಡಂಪರ್ ಯಾವಾಗ ಓರ್ನ ಈ ಕ್ರಷರಲ್ಲಿ ಹಾಕುತ್ತೆ, ಈ ಸೈಡು ಅನ್ಲೋಡಿಂಗ್ ಇದೆ. ಹಾಂ, ಸೊ ಈ ಸೈಡ್ ಅನ್ಲೋಡಿಂಗ್, ಸೊ ಇವೆರಡು ಅನ್ಲೋಡಿಂಗ್ ಪಾಯಿಂಟ್ಸ್. ಸೊ ಇದೇ ಕ್ರಷರ್, ಒಂದು ದೊಡ್ಡ ರುಬ್ಬುಂಡಿದೆ ಕೆಳಗೆ. ಇಡೀ ಕಲ್ಲು ಬಂಡೆಗಳನ್ನ ಇದು ಪುಡಿ ಮಾಡಿ ಕೆಳಗೆ ಹಾಕುತ್ತೆ. ಸೊ ಒಂದು ಕ್ಲೋಸಪ್ ತಗೊಂಬರೋಣ ಈ ಬಂಡೆ ಕ್ರಷರ್ದು. ಇಲ್ಲೇ ಕ್ರಷಿಂಗ್ ಪ್ಲ್ಯಾಂಟಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಅದನ್ನ ತೋರಿಸ್ತೀನಿ ಇವಾಗ. ಸೊ ದಿಸ್ ಈಸ್ ದ ಬ್ಯೂಟಿಫುಲ್ ವ್ಯೂ ಪಾಯಿಂಟ್. ನೋಡಿ ಸೊ ಇದೇ ವ್ಯೂ ಪಾಯಿಂಟ್. ಸೊ ಇಲ್ಲಿ ಮುಂದೇನು ಕಾಣಿಸ್ತಾ ಇದೆಯಲ್ಲ ಅದು ಒಂಥರ ಸೆಕೆಂಡ್ರಿ ಕ್ರಷರ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಸ್ಟೇಜ್ ಇಲ್ಲಿ ತೋರಿಸಿದ್ನಲ್ಲ ರುಬ್ಗುಂಡದು, ಸೆಕೆಂಡ್ ಸ್ಟೇಜ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ದಟ್ ಇಸ್ ದ ಸೆಕೆಂಡ್ ಸ್ಟೇಜ್. ಸೊ ಸುತ್ತಮುತ್ತಲೂ ಮೈನ್ಸೇ ಇದ್ದಾವೆ.
ಸೊ ಒಂದು ಹಾರ್ಟ್ ಆಫ್ ದ ಮೈನಿಂಗ್ ಕಂಪ್ನಿ ಅಂತ ಹೇಳಿದ್ರೆ ಅದು ಮೈನ್ಸ್ ಫೀಲ್ಡ್ ಮೈನಿಂಗ್ ಏರಿಯಾ ದ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಅದ್ಭುತವಾದಂಥ ಒಂದು ದೃಶ್ಯ ಇವಾಗ ಕಣ್ಮುಂದೆ ಬರುತ್ತೆ. ಬ್ಯೂಟಿಫುಲ್ ವ್ಯೂ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ NMDC ಮೈನ್ಸ್. ಎಲ್ಲಿವರೆಗೂ ಕಾಣಿಸುತ್ತೆ ಅಲ್ಲಿ ತನಕ ಎಲ್ಲ NMDC ಮೈನ್ಸ್ ಇಲ್ಲಿ. ಅಲ್ಲೊಂದು ಸ್ವಲ್ಪ ಝೂಮ್ ಮಾಡಿ ನೋಡ್ತು ಅಂದರೆ ಡಂಪರ್ಗೆ ಲೋಡಿಂಗ್ ಮಾಡ್ತಾ ಇದೆ ಶವಲ್. ಒನ್ ಹೆಕ್ ಆಫ್ ಅ ವ್ಯೂ ಇಲ್ಲಿಂದ ನಿಮಗೋಸ್ಕರ. 2 ಕಣ್ಣು ಸಾಲದು ಗುರು ಈ ಬ್ಯೂಟಿಫುಲ್ ಪ್ರಕೃತಿ ನೋಡಲಿಕ್ಕೆ. ಸೊ ಅಷ್ಟು ಅದ್ಭುತ, ಅಷ್ಟು ಅಂದವಾಗಿದೆ ಇದು. ಸೊ ಇಲ್ಲಿಗೆ ನಮ್ಮ ಪ್ರಯಾಣ ಮುಕ್ತಾಯದತ್ತ ಮನೆಗೆ ವಾಪಸ್ ಹೊರಟಿದ್ದೀವಿ. ಆಲ್ಮೋಸ್ಟ್ ಕೆಳಗೆ ಇಳಿದ್ಬಿಟ್ಟಿದ್ದೀವಿ, ಘಾಟ್ ಸೆಕ್ಷನ್ ಬಿಟ್ಟು ಇನ್ನೇನು ಹೊರಡಿ ಹೋಗಬೇಕು. ಬಹಳ ದುಃಖದಿಂದ ಈ ಒಂದು ಏನಂತಾರೆ ನೇಚರ್ನ ಬಿಟ್ಟು ಹೋಗ್ತಾ ಇದ್ದೀವಿ. ಊರನ್ನು ಬಿಡಬೇಕಾಗುತ್ತೆ ಇನ್ನು ಸ್ವಲ್ಪ ದಿನದಲ್ಲೇ. ಅದೊಂದು ಇನ್ನೊಂದು ಬೇಜಾರು ನನಗೆ. ಯಾಕಂದರೆ ಸರ್ವೀಸ್ ಮುಗೀತು ಅಂತ ಹೇಳಿದ್ರೆ ಕಂಪ್ನಿ ಕ್ವಾರ್ಟರ್ಸಲ್ಲಿ ಇರೋಂಗಿಲ್ಲ. ಸೊ ಟಾಟಾ ಬಾಯ್ ಬಾಯ್ NMDC ದೋಣಿಮಲೈ ಅಂತ ಹೇಳಿ ಹೋಗ್ತಾ ಇರಬೇಕು ಬೇರೆ ಊರಿಗೆ. ನೋಡೋಣಲ್ಲ ಗೈಸ್ ವಿಡಿಯೋ NMDC ಮೈನ್ಸ್ ಹೇಗಿರುತ್ತೆ ಹೇಗಿರಲ್ಲ. ಓಕೆ, ಸೊ ದಯವಿಟ್ಟು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇದೇ ಥರ ಇನ್ನೂ ಸುಮಾರು ವೀಡಿಯೋಸ್, ಇಂಟ್ರೆಸ್ಟಿಂಗ್ ವೀಡಿಯೋಸ್ ನನ್ನ ಚಾನಲಲ್ಲಿದೆ. ಎಸ್ಪೆಷಲಿ ಬರೀ ಟ್ರಾವೆಲ್ ಮೇಲೆ ಅಷ್ಟೇ ಅಲ್ಲ, ಟ್ರಾವೆಲ್ ಲಾಗ್ಸ್ ಅಷ್ಟೇ ಅಲ್ಲ, ಅದಲ್ಲದೆ ಯುಟಿಲಿಟೀಸ್ ಮೇಲೂ ಸುಮಾರು ವೀಡಿಯೋಸ್ ಮಾಡಿದ್ದೀನಿ. ಇವತ್ತು ಅವನ್ನೆಲ್ಲ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ. ಏನಾದ್ರು ಇಂಪ್ರೂವ್ಮೆಂಟ್ ಬೇಕಂತ ಹೇಳಿದ್ರೆ, ಇಲ್ಲ ಚೆನ್ನಾಗಿ ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ. ಸೊ ದಟ್ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಹೊರಗೆ ತರಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಸೊ ಇದನ್ನು ಹೇಳ್ತಾ ಮತ್ತೊಂದು ಸತಿ ಕೇಳ್ತಾ ಇದ್ದೀನಿ, ಕಮೆಂಟ್, ಲೈಕ್, ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿ. ಸೊ ಸಿ ಯು ಬ್ಯಾಕ್ ಸೂನ್. ಬಾಯ್.